ಕನ್ನಡದ ಎಲ್ಲಾ ಮಕ್ಕಳಿಗೆ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಹಾರಿಜಾಂಟಲ್ ಪ್ರೊಜೆಕ್ಷನ್ ಬಗ್ಗೆ ಮಾತಾಡೋಣ. ನೀವು ಸಾಕಷ್ಟು ಪ್ರೊಜೆಕ್ಟೈಲ್ ಮೋಷನಿನ ಕ್ವೆಶ್ಚನ್ಸ್ ಮಾಡಿರ್ತೀರಿ. ಈ ಹಾರಿಜಾಂಟಲ್ ಪ್ರೊಜೆಕ್ಷನ್ ಅಂದ್ರೆ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಷನ್ ಅಲ್ಲ, ಮೇಲಿಂದ ಯಾವ್ದೋ ಬಿಲ್ಡಿಂಗ್ ಮೇಲಿಂದ ಶೂಟ್ ಮಾಡೋದಾಗಿರ್ಬಹುದು ಅಥವಾ ಆ ತರ ಲೆಕ್ಕಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಆ ಲೆಕ್ಕಗಳನ್ನ ಇವತ್ತು ಮಾಡಕ್ ಟ್ರೈ ಮಾಡೋಣ. ಒಂದು ಇದ್ದಿದ್ರಲ್ಲಿ ಸುಲಭದ್ದು ಕ್ವೆಶ್ಚನ್ ಮಾಡೋಣ, ಇನ್ನೊಂದು ಒಂದು IIT ನಲ್ಲಿ ಬಂದಿದ್ದು ಹಳೆ ಕ್ವೆಶ್ಚನ್ ಒಂದು ಮಾಡೋಣ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವ್ದಪ್ಪ ಅಂತಂದ್ರೆ, ಮಾಮೂಲಿ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಷನ್ಸ್ ಅಲ್ಲಿ ಯೂಸ್ ಆಗೋ ಈಕ್ವೇಶನ್ ಯಾವ್ಯಾವ್ದೋ. ಒಂದು ರೇಂಜಿನ ಈಕ್ವೇಶನ್ R=u² sin 2θ ಡಿವೈಡೆಡ್ ಬೈ G ಅನ್ನೋದಂಥದ್ದು. ಆಮೇಲೆ ಮ್ಯಾಕ್ಸಿಮಮ್ ಹೈಟ್ ಗೆ u² sin² θ ಡಿವೈಡೆಡ್ ಬೈ 2G ಆಗಿರ್ಬೋದು, ಅಥವಾ ಟೈಮ್ ಆಫ್ ಲೈಟ್ ಗೆ 2u sin θ ಬೈ G ಆಗಿರ್ಬೋದು. ಈ ಎಲ್ಲ ಈಕ್ವೇಶನ್ ಗಳಿಗೆ ಯಾವಾಗಪ್ಪ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಪ್ರೊಜೆಕ್ಟೈಲ್ ನ ಇಲ್ಲಿಂದ ಎಸ್ದಾಗ ವಾಪಸ್ ನೆಲಕ್ಕೆ ಬಿದ್ದಾಗ ಈ ಮೂರು ಈಕ್ವೇಶನ್ಸ್ ವರ್ಕ್ ಆಗುತ್ತೆ. ಆದ್ರೆ ಲೆಟ್ಸ್ ಸೇ ಇವಾಗ ಯಾವ್ದೋ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲಿಂದ ಒಂದು ಫೈರ್ ಮಾಡ್ತೀರಾ, ಅದು ಹೋಗ್ಬಿಟ್ಟು ನೆಲಕ್ಕೆ ಬೀಳುತ್ತೆ. ಅವಾಗ ಈ ಈಕ್ವೇಶನ್ ಯೂಸ್ ಆಗತ್ತಾ? ಓಹೋ, ಈ ಈಕ್ವೇಶನ್ಗಳು ಯೂಸ್ ಆಗಲ್ಲ. ಸೊ ಹಾಗಾದ್ರೆ ಲೆಕ್ಕ ಹೇಗ್ ಮಾಡ್ಬೇಕು ಸರ್? ಈಗ ಈ ತರ ಲೆಕ್ಕಗಳನ್ನ ಬಹಳ ಜಾಸ್ತಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಒಂದಷ್ಟು ವಿಷಯಗಳು. ಯಾವಾಗ್ಲೇ ನೀವು ಒಂದು ಆಬ್ಜೆಕ್ಟ್ ಅನ್ನ ಪ್ರೊಜೆಕ್ಟ್ ಮಾಡಿದಾಗ ಅದರ ಹಾರಿಜಾಂಟಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಮೇಲಿಂದ ಹಿಂಗ್ ಎಸ್ಬಿಟ್ಟಿದ್ದೀರಿ. ಈ ವೆಲಾಸಿಟಿನ ಈ ತರ ರಿಸಾಲ್ವ್ ಮಾಡ್ಕೋಬಹುದು. ಇದು ಇನಿಷಿಯಲ್ ವೆಲಾಸಿಟಿ u ಅಂತ ಅನ್ಕೊಂಡ್ರೆ ಇದು ಥೀಟಾ ಮಕ್ಕಳ. ಇದು u sin θ, u cos θ ಅಂತ ಕರಿಬಹುದು. ಅದನ್ನ u cos θ ಅಂತ ಕರಿಬಹುದು, ಇದನ್ನ u sin θ ಅಂತ ಕರಿಬಹುದು. ಯಾವ್ದಕ್ಕೆ? ಯಾವ ಆಕ್ಸಿಸ್ಗೆ? ಈ ಕೇಸಲ್ಲಿ ಎಕ್ಸ್ ಆಕ್ಸಿಸ್ಗೆ ಥೀಟಾ ಅಂಟ್ಕೊಂಡಿರೋದು ಕಾಸ್ ಕಾಂಪೊನೆಂಟ್ ಆಗಿರುತ್ತೆ, ಇನ್ನೊಂದು ಸೈನ್ ಕಾಂಪೊನೆಂಟ್ ಆಗಿರುತ್ತೆ. ಅಷ್ಟೇ ವ್ಯತ್ಯಾಸ. ಈ ನಮ್ಮ ಸೈನ್ ಕಾಂಪೊನೆಂಟ್ಗೆ ಆಕ್ಸಿಲರೇಷನ್ ಇದೆ, ಯಾಕೆಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಿಳಿತಾ ಇರುತ್ತೆ ಅದನ್ನ. ಬಟ್ u cos θ ಚೇಂಜ್ ಆಗೋದೇ ಇಲ್ಲ, ಯಾವಾಗ್ಲೂ ಅಷ್ಟೇ ಇರುತ್ತೆ. ಸೊ u sin θ ವೆಲಾಸಿಟಿ ಚೇಂಜ್ ಆಗುತ್ತೆ, u cos θ ವೆಲಾಸಿಟಿ ಚೇಂಜ್ ಆಗೋದಿಲ್ಲ. ಇದು ನಮ್ಮ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ, ಯಾವುದೇ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ, ಬರೀ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಷನ್ ಅಥವಾ ಹಾರಿಜಾಂಟಲ್ ಪ್ರೊಜೆಕ್ಷನ್ ಇದೆಲ್ಲ ಇದರಲ್ಲೇ ಇರಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಇರಬಹುದು. ಹಾರಿಜಾಂಟಲ್ ವೆಲಾಸಿಟಿ ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ ಅನ್ನೋ ವಿಷಯ ಕರೆಕ್ಟ್ ಆಗಿ ಮನವರಿಕೆ ಆಗಿರ್ಬೇಕು. ಬನ್ನಿ ಹೋಗೋಣ, ಮೊದಲನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಷ್ಟು ತಿಳ್ಕೊಂಡ್ಮೇಲೆ ಮೊದಲನೇ ಪ್ರಾಬ್ಲಮ್ ಏನ್ ಹೇಳಿದಪ್ಪ? A ball is thrown from the top of a building 45 meter high with a speed 20 meter per second. ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಮಕ್ಕಳ. ಮೊದಲು ಒಂದ್ ಬಿಲ್ಡಿಂಗ್ ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈ ಬಿಲ್ಡಿಂಗ್ ಇಲ್ಲಿದೆ. ಈ ಬಿಲ್ಡಿಂಗ್ಗೆ ಒಂದ್ 45 ಮೀಟರ್ ಉದ್ದ ಇದೆ ಅಂತ ಅನ್ಕೊಳ್ಳೋಣ. ಕ್ವೆಶ್ಚನ್ ಅದೇ ಹೇಳಿರೋದು, 45 ಮೀಟರ್ ಉದ್ದ ಇದೆ ಅಂತ ಹೇಳಿ. ನೆಲನ ಸಹ ಬರ್ಕೊಳ್ಳೋಣ. ಇದು ನೆಲ ಕಣ್ ಮಕ್ಕಳ, ಇದು ಹೀಗಿದೆ ನೆಲ, ರೈಟ್? ಆಮೇಲೆ ನಮ್ಮ ಬಿಲ್ಡಿಂಗ್ ಮೇಲಿಂದ ಒಂದು ಪ್ರೊಜೆಕ್ಟೈಲ್ ನ ಎಸಿತಾರಂತೆ. ಬಾಲ್ ಇಸ್ ಥ್ರೋನ್, ಹೀಗೆ ಎಸಿತಾರಂತೆ. ಎಷ್ಟು ಆಂಗಲ್ ಅಲ್ಲಿ? 30 ಡಿಗ್ರಿ ಆಂಗಲ್ ಅಲ್ಲಿ ಎಸಿತಾರಂತೆ. ಹಾಗಿರ್ಬೇಕಾದ್ರೆ ಈಗ ನಾವು ಇದನ್ನ ಇನಿಷಿಯಲ್ ವೆಲಾಸಿಟಿ u ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಎಷ್ಟೋ ಅದು 20 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಹೇಳಿದ್ದಾರೆ. 20 ಮೀಟರ್ ಪರ್ ಸೆಕೆಂಡ್ ಕಣಪ್ಪ. ಆಂಗಲ್ ಇದು 30 ಡಿಗ್ರಿ ಇದೆ, ಬೇಕಾದ್ರೆ ಅದನ್ನು ಸಹ ಮಾರ್ಕ್ ಮಾಡ್ಕೊಳ್ಳೋಣಂತೆ. ಇದು 30 ಡಿಗ್ರಿ ಇದೆ, ದಿಸ್ ಇಸ್ 30 ಡಿಗ್ರಿ, ಆಯ್ತಾ? ಆಮೇಲೆ ಹೇಗ್ ಬೀಳುತ್ತೆ? ಅದು ಹೋಗ್ಬಿಟ್ಟು ಸೀದಾ ಇಲ್ಲಿಂದ ಸುಯಿ ಟಪಕ್ ಅಂತ ನೆಲಕ್ಕೆ ಬಿದ್ದು ಹೋಗುತ್ತೆ. ಹಾಗಿರ್ಬೇಕಾದ್ರೆ ನಾವು ಈಗ ಏನಾಗುತ್ತೆ ಅನ್ನೋದು ಪ್ರಶ್ನೆ. ದ ಟೈಮ್ ಟೇಕನ್ ಬೈ ದ ಬಾಲ್ ಟು ರೀಚ್ ದ ಗ್ರೌಂಡ್, ನೆಲಕ್ಕೆ ಬೀಳಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು ಪ್ರಶ್ನೆ. ಮಾಡೋಣಂತೆ ಮಕ್ಕಳ. ಇವಾಗ ಈ ಇನಿಷಿಯಲ್ ವೆಲಾಸಿಟಿನ ರಿಸಾಲ್ವ್ ಮಾಡ್ಕೋಬಹುದು. ಒಂದು ಎಕ್ಸ್ ಆಕ್ಸಿಸ್ ಇನ ಡೈರೆಕ್ಷನ್ ಅಲ್ಲಿ, ಇನ್ನೊಂದು ವೈ ಆಕ್ಸಿಸ್ ಇನ ಡೈರೆಕ್ಷನ್. ಎಕ್ಸ್ ಆಕ್ಸಿಸ್ ಇನ ಡೈರೆಕ್ಷನ್ ಅಲ್ಲಿ ಇದು u cos θ ಆಗುತ್ತೆ ಅಂತ ಆಗ್ಲೇ ಹೇಳಿದ್ದೆ. ವೈ ಆಕ್ಸಿಸ್ ಇನ ಡೈರೆಕ್ಷನ್ ಅಲ್ಲಿ u sin θ ಆಗುತ್ತೆ. ಅಷ್ಟೇ ಸಮಾಚಾರ. ಈಗ ನೀವು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಮುಂಚೆ ಕೋಆರ್ಡಿನೇಟ್ ಸಿಸ್ಟಮ್ ನ ಫಿಕ್ಸ್ ಮಾಡ್ಕೋಬೇಕು. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು? ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ವೇ? ಯಾವ ವೆಕ್ಟರ್ ಆ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೆಲ್ಲವನ್ನು ಪಾಸಿಟಿವ್ ತಗೋಬೇಕು. ಇದು ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ವೇ? ಸೊ ಹಾಗಾಗಿ ಯಾವ ವೆಕ್ಟರ್ ಆ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೆಲ್ಲವನ್ನು ಪಾಸಿಟಿವ್ ತಗೋಬೇಕು. ಹಾಗೆ ಯಾವ್ದಾದ್ರು ವೆಕ್ಟರ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ನೆಗೆಟಿವ್ ತಗೋಬೇಕು. ಯಾವ್ದಾದ್ರು ವೆಕ್ಟರ್ ನೆಗೆಟಿವ್ ವೈ ಡೈರೆಕ್ಷನ್ ಅದನ್ನು ಸಹ ನೆಗೆಟಿವ್ ತಗೋಬೇಕು.
ಈ ನಮ್ಮ 3 ಈಕ್ವೇಶನ್ಸ್ ಇದೆಯಲ್ಲ, ಬಹಳ ಫೇಮಸ್ ಈಕ್ವೇಶನ್ಸ್ ಅವು ಯಾವ S is equal to ut plus half at square, v equal to u plus at, and v square equal to u square plus 2as. ಈ 3 ಈಕ್ವೇಶನ್ಸ್ ಇದೆಯಲ್ಲ, ಇದನ್ನ ಸಪರೇಟ್ ಆಗಿ y ಆಕ್ಸಿಸ್ ಗೆ ಸಪರೇಟ್ ಆಗಿ x ಆಕ್ಸಿಸ್ ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕ್ವೆಶ್ಚನ್ ಗೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಇಷ್ಟೇ ವಿಷಯ ಇರೋದು. ಬನ್ನಿ ನೋಡೋಣ. ನಾವು ಇವಾಗ ಎಷ್ಟು ಹೊತ್ತು ಈ ಪ್ರೊಜೆಕ್ಟೈಲ್ ತಗೊಳುತ್ತೆ ನೆಲಕ್ಕೆ ಬೀಳಕ್ಕೆ ಅನ್ನೋ ಪ್ರಶ್ನೆನ ಹೀಗೆ ಆನ್ಸರ್ ಮಾಡೋಣಂತೆ. ಅದನ್ನ ಬರೀ y ಆಕ್ಸಿಸ್ ನಲ್ಲಿ ನೋಡೋಣಂತೆ. ಹೇಗ್ ಮಾಡೋದು ನೋಡ್ರಪ್ಪ. ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದ y ಆಕ್ಸಿಸ್ ಎಷ್ಟಿದೆ ಅಂತ ನೀವು ಕೇಳಿದ್ರೆ ನನ್ನ ಇದು u ಕಂಡ್ರಪ್ಪ. ಅಲಾಂಗ್ ದ y ಆಕ್ಸಿಸ್ ಇದು ಹೀಗಿದೆ, ಅದು ಮೇಲ್ಗಡೆಗಿದೆ. ಮೇಲ್ಗಡೆ ಅಂದ್ರೆ ಪಾಸಿಟಿವ್ y, ಪಾಸಿಟಿವ್ ಆದ್ರೆ ಅದನ್ನ ಪ್ಲಸ್ ಅಂತ ಬರ್ಕೊಳ್ಳೋದು. ಎಷ್ಟು u ಸೈನ್ ಥೀಟಾ, u ಅಂದ್ರೆ 20, ಸೈನ್ ಥೀಟಾ ಸೈನ್ 30. ಸೈನ್ 30 ಅಂದ್ರೆ ಎಷ್ಟಪ್ಪ? ಹೌ ಮಚ್ ಇಸ್ ಸೈನ್ 30? ಸೈನ್ 30 ಇಸ್ 1/2. ಹಾಗಾಗಿ ಇದು 10 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಲ್ವಾ. ಸೊ ದಟ್ಸ್ ಅಬೌಟ್ ಇಟ್. ಈಗ ಆಕ್ಸೆಲರೇಷನ್ ಅಲಾಂಗ್ ದ y ಡೈರೆಕ್ಷನ್ ಎಷ್ಟಿದೆ ಅಂತ ನೀವು ನೋಡಿದ್ರೆ, ಆಕ್ಸೆಲರೇಷನ್ ಇರೋದು ಕೆಳಗಡೆಗೆ. ಯಾವ ಡೈರೆಕ್ಷನ್ ಅಲ್ಲಿ ಇರೋ? ಕೆಳಗಡೆ ಡೈರೆಕ್ಷನ್ ಅಲ್ಲಿ. ಎಷ್ಟು? ಜಿ ವ್ಯಾಲ್ಯೂ ಏನು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಇದನ್ನ -9.8 ಅಥವಾ ಫಾರ್ ಸಿಂಪ್ಲಿಸಿಟಿ ಬೇಕಿದ್ರೆ 10 ಅಂತಲೇ ಬರ್ಕೊಳ್ಳೋಣ. -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಮ್ಮ ಆಕ್ಸೆಲರೇಷನ್. ಆಮೇಲಿಂದ ಇನ್ನೇನ್ ಕೊಟ್ಟಿದ್ದಾರೆ? ಡಿಸ್ಪ್ಲೇಸ್ಮೆಂಟ್ ಅಪ್ಪ. ಡಿಸ್ಪ್ಲೇಸ್ಮೆಂಟ್ ಲೆಕ್ಕ ಮಾಡೋಣ. ಇವಾಗ ಬಾಲ್ ಇನಿಷಿಯಲಿ ಇಲ್ಲಿದೆ, ವೈ ಆಕ್ಸಿಸ್ ಮಾತ್ರ ನೋಡ್ಬೇಕು, ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡ್ಬಾರ್ದು. ನೀವು ಸರ್ ಮುಂದಕ್ಕೆ ಕೊಟ್ಟೋಗಿದೆ ಅಂತೆಲ್ಲ ಹೇಳ್ಬಾರ್ದು. ಬಟ್ ಯಾಕೆಂದ್ರೆ ಅದು ಎಕ್ಸ್ ಆಕ್ಸಿಸ್ ಇನ ಮೋಷನ್. ವೈ ಆಕ್ಸಿಸ್ ಅಲ್ಲಿ ಪ್ರೊಜೆಕ್ಟೈಲ್ ಹೇಗೆ ಹೋಗ್ತಾ ಇದೆ? ಹಿಂಗ್ ಮೇಲಕ್ಕೆ ಹೋಗಿ ಹಿಂಗ್ ಕೆಳಕ್ ಬರ್ತಾ ಇದೆ. ಹಾಗಾದ್ರೆ ಇನಿಷಿಯಲ್ ಪೊಸಿಷನ್ ಇದು, ಫೈನಲ್ ಪೊಸಿಷನ್ ಇದು ನೇರ ಕೆಳಕ್ ಬಂದಿದೆ ವೈ ಆಕ್ಸಿಸ್ ಅಲ್ಲಿ. ಅಫ್ಕೋರ್ಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮುಂದೆ ಹೋಗಿದೆ, ಹೀಗೆ ವೈ ಆಕ್ಸಿಸ್ ಅಲ್ಲಿ ಹೋಗಿ ಹಾಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದ್ರೆ ಅದೆರಡನ್ನು ಸೇರಿಸಿದ್ರೆ ಹೀಗೆ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ. ಹಾಗಿರ್ಬೇಕಾದ್ರೆ ವಿ ಹ್ಯಾವ್ ಎಸ್ ವೈ. ಯಾವ ಡೈರೆಕ್ಷನ್ ಅಲ್ಲಿ ಇದೆಯಪ್ಪ ಡಿಸ್ಪ್ಲೇಸ್ಮೆಂಟ್? ನೆಗೆಟಿವ್ ವೈ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ -45 ಮೀಟರ್ ಅಂತ ಹೇಳಿ ಬರೀಬಹುದು. ಇದು ನಮ್ಮ ಇನಿಷಿಯಲ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಆಕ್ಸೆಲರೇಷನ್. ಈಗ ಡಿಸ್ಪ್ಲೇಸ್ಮೆಂಟ್ ಇದೆ, ಇನಿಷಿಯಲ್ ವೆಲಾಸಿಟಿ ಇದೆ, ಆಕ್ಸೆಲರೇಷನ್ ಇದೆ. ನಾವು ಟೈಮ್ ಕಂಡು ಹಿಡಿಬಹುದು, ಎಷ್ಟು ಟೈಮ್ ಹೋಗಿ ನೆಲಕ್ಕೆ ಬೀಳುತ್ತೆ ಅಂತ ಹೇಳಿ. ಬನ್ನಿ ಈಕ್ವೇಶನ್ ಬರೆಯೋಣ ಫಾರ್ ದಿ ವೈ ಆಕ್ಸಿಸ್. ವೈ ಆಕ್ಸಿಸ್ ಒಂದು ಈಕ್ವೇಶನ್ ಬರೆದ್ರೆ ಎಸ್ ವೈ ಈಕ್ವಲ್ ಟು ಯು ವೈ ಇಂಟು ಟಿ ಪ್ಲಸ್ ಹಾಫ್ ay ಇಂಟು ಟಿ ಸ್ಕ್ವೇರ್ ಆಗುತ್ತೆ. ಎಸ್ ವೈ ಎಷ್ಟಿದೆಯಪ್ಪ? -45 ಈಕ್ವಲ್ ಟು ಯು ವೈ ಎಷ್ಟಿದೆಯಪ್ಪ? +10 ಇಂಟು ಟಿ ಮೈನಸ್ ಹಾಫ್ 10 ಟಿ ಸ್ಕ್ವೇರ್ ಬರಿಬಹುದು. ಯಾಕೆಂದ್ರೆ ಈ 10 ಮೈನಸ್ ಸೈನ್ ಇಲ್ಲಿರೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗೋಗಿದೆ, ಅದನ್ನ ಹಾಗೆ ಬರ್ದಿದ್ದೀನಿ ಅಷ್ಟೇ. ಇವಾಗ ಎಲ್ಲದನ್ನು ಒಂದ್ ಕಡೆ ಕರ್ಕೊಂಡ್ ಬಂದ್ಬಿಡೋಣ. 10/2 5t ಸ್ಕ್ವೇರ್ ಮಕ್ಕಳ -10t -45 ಈಕ್ವಲ್ ಟು 0 ಬರುತ್ತೆ. ಈ ಈಕ್ವೇಶನ್ ಅನ್ನ 5 ಇಂದ ಡಿವೈಡ್ ಮಾಡಿಬಿಟ್ರೆ ಟಿ ಸ್ಕ್ವೇರ್ -2t -9 ಈಕ್ವಲ್ ಟು 0 ಬಂದ್ಬಿಡುತ್ತೆ. ಹಾಗಿರ್ಬೇಕಾರೆ ಇವಾಗ ಟಿ ಗೆ ಸಾಲ್ವ್ ಮಾಡೋಣ. ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಗೊತ್ತೇ ಇದೆಯಲ್ಲ ಎಲ್ರಿಗೂ. ಏನದು? -b ಅಂದ್ರೆ 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 4 ಮೈನಸ್ 4ac ಅಂದ್ರೆ 36 ವಿತ್ ಮೈನಸ್ ಸೈನ್ ಪ್ಲಸ್ 36 ಆಗುತ್ತೆ. ಡಿವೈಡೆಡ್ ಬೈ 2a ಅದು ಹಾಗಾಯ್ತು. ಇವಾಗ 2 ರೂಟ್ ಇದೆ ಇಲ್ಲಿ. ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಟಿ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ ಏನ್ ಬರುತ್ತೆ ಇಲ್ಲಿ? 40 ಬರುತ್ತೆ. 40 ಅಂದ್ರೆ 2√10 ಅಂತ ಹೇಳಿ ಬರೀಬಹುದು. ಡಿವೈಡೆಡ್ ಬೈ 2 ವಿಚ್ ಇಸ್ ಆಸ್ ಗುಡ್ ಆಸ್ 1 ಪ್ಲಸ್ ಆರ್ ಮೈನಸ್ √10 ಸೆಕೆಂಡ್ಸ್ ಕಂಡು ಮಕ್ಕಳ. ಸೊ ದಟ್ಸ್ ದಿ ಆನ್ಸರ್ ಫಾರ್ ಟೈಮ್. ಪ್ಲಸ್ ಆರ್ ಮೈನಸ್ 2 ಆನ್ಸರ್ ಬಂದಿದೆ. ಇವಾಗ ಪ್ಲಸ್ ಆನ್ಸರ್ ನ ತಗೋಬೇಕು, ಮೈನಸ್ ಆನ್ಸರ್ ನ ತಗೋಬಾರ್ದು. ಯಾಕೆಂದ್ರೆ ನೆಗೆಟಿವ್ ಬಂದ್ಬಿಡುತ್ತೆ. ಟೈಮ್ ಯಾವ ತರ ನೆಗೆಟಿವ್ ಇರುತ್ತೆ? ಖಂಡಿತ ಇಲ್ಲ. ಹಾಗಾಗಿ ಇದನ್ನ ಪ್ಲಸ್ ತಗೊಂಡ್ಬಿಟ್ರೆ ಆನ್ಸರ್ ಎಷ್ಟು ಟೈಮ್ಗೆ ನೆಲಕ್ಕೆ ಬೀಳುತ್ತೆ ಅಂತಂದ್ರೆ ಇದು 1 ಪ್ಲಸ್ √10 ಸೆಕೆಂಡ್ಸ್ ಗೆ ನೆಲಕ್ಕೆ ಬೀಳುತ್ತೆ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ರೈಟ್? ಸೊ ಇದಕ್ಕೊಂದು ಬಾಕ್ಸ್ ಹಾಕ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಸ್ಪೀಡ್ ಆಫ್ ದ ಬಾಲ್ ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್. ಆಪ್ಷನ್ ಎ ಮಾಡ್ಬಿಟ್ಟಿದೀವಿ. ಇವಾಗ ನೋಡೋಣ. ರೈಟ್? ಇವಾಗ ಬಿ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡೋಣ. ಸ್ಪೀಡ್ ಆಫ್ ದ ಬಾಲ್. ನೆಲಕ್ ಬೀಳಕ್ ಮುಂಚೆ ಅದಕ್ಕೆ 2 ವೆಲಾಸಿಟಿ ಇರುತ್ತಪ್ಪ. ಇದನ್ನ Vx ಅಂತ ಕರೆಯೋಣ, ಕೆಳಗಡೆ ಹೋಗ್ತಾ ಇರೋ ವೆಲಾಸಿಟಿನ Vy ಅಂತ ಕರೆಯೋಣ. ಇದೆರಡರದ್ದು ರಿಸಲ್ಟೆಂಟ್ ವೆಲಾಸಿಟಿನೇ V. ನಾವು ಅದನ್ನೇ ಕಂಡು ಹಿಡಿಬೇಕಾಗಿರೋದು. ಹಾಗಾದ್ರೆ ನಾವು Vx ಏನು Vy ಏನು ಅಂತ ನೋಡೋಣ. ಬನ್ನಿ. ನಾನು ಆಗ್ಲೇ ಹೇಳಿದ ಹಾಗೆ ಏನು ಇನಿಷಿಯಲ್ ವೆಲಾಸಿಟಿ ಹಾರಿಜಾಂಟಲ್ ಅಲ್ಲಿ ಇರುತ್ತೋ ಆ ವೆಲಾಸಿಟಿ ಚೇಂಜ್ ಆಗಲ್ಲ ಅಂತ ಹೇಳಿದೆ. ಹಾಗಾಗಿ Vx ಎಷ್ಟು ಅಂತಂದ್ರೆ Ux ಎಷ್ಟಿತ್ತೋ ಅಷ್ಟೇ. ಕಾರಣ ಆ ಡೈರೆಕ್ಷನ್ ಅಲ್ಲಿ ಆಕ್ಸಿಲರೇಷನ್ ಇಲ್ಲ. ಹಾಗಾಗಿ Vx ವುಡ್ ಬಿ ಈಕ್ವಲ್ ಟು Ux.
ಯು ಎಕ್ಸ್ ಎಷ್ಟಿದೆಯಪ್ಪ, ಯು ಕಾಸ್ 30. ಯು ಅಂದ್ರೆ 20 ಮಕ್ಕಳ, ಯು ಅಂದ್ರೆ 20, ಕಾಸ್ 30 ಎಷ್ಟಪ್ಪ, ಕಾಸ್ 30 ಅಂದ್ರೆ √3/2 ಅಂದ್ರೆ ನಿಮ್ಗೆ 10√3 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬರುತ್ತೆ. 10√3 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬರುತ್ತೆ. ಹೀಗಿರ್ಬೇಕಾದ್ರೆ ಈಗ ನಾವು ವಿ ವೈ ಸಹ ಕಂಡುಹಿಡಿಯೋಣ. ಯಾವ ಈಕ್ವೇಶನ್, ವಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ವೈ ಸ್ಕ್ವೇರ್ ಮೈನಸ್ ಪ್ಲಸ್ 2ay ಇಂಟು ಎಸ್ ವೈ, ವಿ ಸ್ಕ್ವೇರ್ ಈಕ್ವಲ್ ಯು ಸ್ಕ್ವೇರ್ ಪ್ಲಸ್ 2as ಬರ್ತಿದ್ದೀವಿ. ಫೈನಲ್ ವೆಲಾಸಿಟಿ ಸ್ಕ್ವೇರ್ ಕಂಡು ಮಕ್ಕಳ, ಫೈನಲ್ ವೆಲಾಸಿಟಿ ಸ್ಕ್ವೇರ್ ಕಂಡುಹಿಡಿಯೋಣ. ಇನಿಷಿಯಲ್ ವೆಲಾಸಿಟಿ ವೈ ಆಕ್ಸಿಸ್ ಅಲ್ಲಿ ಎಷ್ಟಿದೆ, 20 ಮೀಟರ್ ಪರ್ ಸೆಕೆಂಡ್ ಇಂಟು ಸೈನ್ 30. ಎಷ್ಟು ಬಂತದೋ ಇಲ್ಲೂ ಬರ್ದಿದ್ವಲ್ಲ, ಅದು 10 ಮೀಟರ್ ಪರ್ ಸೆಕೆಂಡ್ ಬಂದ್ರೆ -10 ಸ್ಕ್ವೇರ್ ಮಾಡಿದಾಗ 100 ಆಗುತ್ತೆ, ಪ್ಲಸ್ 100 ಆಗುತ್ತೆ. ಇವಾಗ ನೋಡಿ, ಆಕ್ಸೆಲರೇಷನ್ ಅಲಾಂಗ್ ದ ವೈ ಆಕ್ಸಿಸ್ ನೆಗೆಟಿವ್ ಇದೆ, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಇದೆ. ಇದೆರಡು ನೆಗೆಟಿವ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಯ್ತು. ಸೊ ಪ್ಲಸ್ ಇವಾಗ ಎಷ್ಟು ಬಂತು, 10 ಇಂಟು 45 450 ಇಂಟು 2 900 ಬಂತು ಮಕ್ಕಳ. ಸೊ ವಿ ವೈ ಸ್ಕ್ವೇರ್ ಎಷ್ಟಾಯ್ತು, 1000 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಯ್ತು. ಯಾಕೆಂದ್ರೆ ಇದು ವಿ ವೈ ಸ್ಕ್ವೇರ್ ಅಲ್ವಾ. ಈ ವಿ ನ ಹೇಗೆ ಕಂಡುಹಿಡಿಯೋದು, ಇದನ್ನ ಹೇಗಪ್ಪ ಕಂಡುಹಿಡಿಯೋದು, ವಿ ವುಡ್ ಬಿಕಮ್ ಈಕ್ವಲ್ ಟು ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಮಾಡ್ಬಿಡೋದು. ವಿ ಎಕ್ಸ್ ಸ್ಕ್ವೇರ್ ಮಾಡಿದಾಗ 10√3 ಇದೆಯಲ್ಲ, 10√3 ಅಂದ್ರೆ ಇದು 300 ಬರುತ್ತೆ, ಪ್ಲಸ್ ವಿ ವೈ ಸ್ಕ್ವೇರ್ ಡೈರೆಕ್ಟ್ ಆಗಿದೆ, ಅದು 1000 ಮಕ್ಕಳ. ಸೊ ಎಷ್ಟು ಬಂತ್ರ ಫೈನಲ್ ಆನ್ಸರ್, ಫೈನಲ್ ಆನ್ಸರ್ ನಿಮ್ಗೆ ವಿ ಈಕ್ವಲ್ ಟು ರೂಟ್ ಆಫ್ 1300 ಅಂತ ಬರೀಬಹುದು. ಬೇಡ ಅಂತಂದ್ರೆ ವಿ ಈಕ್ವಲ್ ಟು 10√13 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಇದು IIT ನಲ್ಲಿ ಕೇಳಿದ ಪ್ರಶ್ನೆ, ಮೋಸ್ಟ್ ಪ್ರಾಬ್ಲಿ 1998 ಅಲ್ಲೋ ಯಾವಾಗಲೂ ಕೇಳಿದ ಪ್ರಶ್ನೆ ಇದು. ಸೊ ಈ ಟೈಮ್ ಆಫ್ ಫ್ಲೈಟ್, ಇದು ಟೈಮ್ ಆಫ್ ಫ್ಲೈಟ್ ಈ ಕೇಸ್ಗೆ ಕಂಡು ಹಿಡಿದಿದೀವಿ, ಮತ್ತೆ ವೆಲಾಸಿಟಿ ವಿತ್ ವಿಚ್ ಇಟ್ ಸ್ಟ್ರೈಕ್ಸ್ ದ ಗ್ರೌಂಡ್ ಎರಡೂನು ಸಹ ಬರ್ದಿದೀವಿ. ಈ ಪ್ರಶ್ನೆನ ಸಾಲ್ವ್ ಮಾಡೋದು ಹೀಗೆ. ನಾನು ಯಾಕೆ ಡೈರೆಕ್ಷನ್ ಕಂಡು ಹಿಡ್ದಿಲ್ಲ ಅಂತ ನಿಮ್ ಪ್ರಶ್ನೆ ಏನಾರು ಆಗಿದ್ರೆ, ಕಾರಣ ಅದಕ್ಕೆ ಕ್ವೆಶ್ಚನ್ ಏನ್ ಹೇಳುತ್ತೆ ಅಂದ್ರೆ ಸ್ಪೀಡ್ ಆಫ್ ದ ಬಾಲ್ ಅಂತ ಹೇಳುತ್ತೆ, ಸ್ಪೀಡ್ ಅಂತ ಹೇಳುತ್ತೆ, ಅಂದ್ರೆ ಅದಕ್ಕೆ ಡೈರೆಕ್ಷನ್ ಏನ್ ಬರೆಯೋಗೋದಿಲ್ಲ. ಹಾಗಾಗಿ ನಾನು ರಿಸಲ್ಟೆಂಟ್ ವೆಲಾಸಿಟಿಯ ಡೈರೆಕ್ಷನ್ ಕಂಡು ಹಿಡಿಯಕ್ ಹೋಗಿಲ್ಲ, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ನೇ ಸ್ಪೀಡ್ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲಿಗೆ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಹೀಗಿರ್ಬೇಕಾದ್ರೆ ಇದೊಂದು ಪ್ರಶ್ನೆ, ಮುಂದಕ್ಕೆ ಹೋಗೋಣ. ಇದಿನ್ನೊಂದು ಇದ್ರಲ್ಲಿ ಈಸಿ ಇತ್ತು. ದಿಸ್ ಕ್ವೆಶ್ಚನ್ ವಾಸ್ ಇನಿಷಿಯಲಿ ಇಟ್ ವಾಸ್ ಈಸಿ, ಬಟ್ ದೆನ್ ಇದನ್ನ ನೋಡೋಣ, ಈ ಪ್ರಶ್ನೆ ನೋಡೋಣ, ಚೆನ್ನಾಗಿದೆ. 2 towers A and B and C and D are situated at a distance D ಅಂತ ಹೇಳ್ತಾರೆ. ಸೊ 2 ಟವರ್ ಇದೆ ಎ ಬಿ, ಇನ್ನೊಂದು ಟವರ್ ಇದೆ ಸಿ ಡಿ. ಅದೆರಡು 21, ಮೊದಲನೇದು 20 ಮೀಟರ್ ಉದ್ದ ಇದೆಯಂತೆ. ಸೊ ದಿಸ್ ಇಸ್ 20 ಮೀಟರ್ ಹೈ, ಇನ್ನೊಂದು 30 ಮೀಟರ್ ಉದ್ದ ಇದೆಯಂತೆ. ಆಯ್ತಾ? From the ground, an object of mass m is thrown from the top of AB horizontally. A ಇಂದ, ಆ ಪಾರ್ಟಿಕಲ್ ನೇ ಎ ಅಂತ ಕರೆದ್ಬಿಡ್ತೀನಿ, ಆ ಪಾರ್ಟಿಕಲ್ ಎ ಅದರ ಮಾಸ್ ಎಂ ಅಂತೆ, ಹಾರಿಜಾಂಟಲಿ ಎಸ್ತಿದ್ದಾರೆ. ಇನ್ನೊಂದು ಮಾಸ್ 2m, ಇದು ಹೀಗೆ ಬಂದಿದೆ at an angle of 60 degree with the horizontal. The initial velocity as that of the first object, ಅಂದ್ರೆ ಇದ್ರದ್ದು ಏನ್ ಇನಿಷಿಯಲ್ ವೆಲಾಸಿಟಿ ಇದೆಯೋ ಇದ್ರದ್ದು ಅಷ್ಟೇ ಇದೆಯಂತೆ. ಎರಡರದ್ದು 10 ಮೀಟರ್ ಪರ್ ಸೆಕೆಂಡ್ ಇದೆ, ಅದನ್ನ ಹಾಗೆ ಬರ್ದು ಬಿಡ್ತೀನಿ 10 ಮೀಟರ್ ಪರ್ ಸೆಕೆಂಡ್. ಸೊ ಇವಾಗ ಏನಾಗುತ್ತೆ, the two objects move in same vertical plane, ಅಂದ್ರೆ ಬೋರ್ಡ್ ಇಂದ ಆಚೆಗೆ ಬರ್ತಾ ಇಲ್ಲ, ಒಂದಕ್ಕೊಂದಕ್ಕೆ ಕೊಲೈಡ್ ಆಗತ್ತಂತೆ. ಸರಿನಾ? The two objects move in the same vertical plane, collide in mid-air and stick to each other. ಸೊ ಒಂದ್ ಪಾರ್ಟಿಕಲ್ ಮೇಲಿಂದ ಎಸ್ದಿದ್ದಾರೆ, ಇನ್ನೊಂದು ಪಾರ್ಟಿಕಲ್ ಹಾರಿಜಾಂಟಲ್ ಆಗಿ ಎಸ್ದಿದ್ದಾರೆ, ಹಿಂಗ್ ಬಂದು ಒಂದಕ್ಕೊಂದು ಕಂಟ್ಕೊಂಡ್ಬಿಡುತ್ತಂತೆ. ಒಂದನ್ನ ಹಿಂಗ್ ಎಸ್ದಿರೋದು ಎರಡೂ ಕೆಳಕ್ ಬೀಳಕ್ಕೆ ಶುರುವಾಗುತ್ತೆ, ಒಂದನ್ನ ಕೆಳಕ್ ಎಸ್ತಿದ್ದಾರೆ, ಇನ್ನೊಂದನ್ನ ಬರೀ ಹಾರಿಜಾಂಟಲ್ ಎಸ್ದಿದ್ದಾರೆ, ಇದು ಹಿಂಗ್ ಬಂದ್ಬಿಟ್ಟು ಒಂದಕ್ಕೊಂದಕ್ಕೆ ಕೊಲೈಡ್ ಆಗತ್ತಂತೆ. ಕೊಲೈಡ್ ಆದ್ಮೇಲೆ ಒಂದಕ್ಕೊಂದು ಕಂಟ್ಕೊಂಡ್ಬಿಡುತ್ತಂತೆ. ಅವಾಗ ನಮ್ ಪ್ರಶ್ನೆ ಹೀಗಿರ್ಬೇಕಾದ್ರೆ ಎರಡರ ಮಧ್ಯೆ ಬಿ ಡಿ ಡಿಸ್ಟೆನ್ಸ್, ಆ ಡಿ ಅಂತ ಏನ್ ಬರ್ದಿದ್ದಾರೆ ಅದು ಎಷ್ಟು ಅನ್ನೋದ್ ಪ್ರಶ್ನೆ. ಇವಾಗ ಮೊದಲನೇದು, ಈ ಕ್ವೆಶ್ಚನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಒಂದ್ಸಲ ಅನ್ಸುತ್ತೆ, ಬಟ್ ನೋಡೋಣ, ಸಾಲ್ವ್ ಮಾಡಿ ನೋಡೋಣ. ಈಗ ಫಸ್ಟ್ ಕ್ವೆಶ್ಚನ್ ನಂಬರ್ 1, ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ಸ್ ಅನ್ನೋದನ್ನ ಫಸ್ಟ್ ಸಾಲ್ವ್ ಮಾಡೋಣ. ನೋಡ್ರಪ್ಪ, ಬರೀ ಯಾವಾಗ ಅದು ಬಂದು ಕೊಲೈಡ್ ಆಗತ್ತೆ ಅಂತ ಕೇಳೋದಾದ್ರೆ ನೋಡಿ, ಹಿಂಗ್ ಬಂದು ಯಾವಾಗ ಎರಡು ಒಂದೇ ಹಾರಿಜಾಂಟಲ್ ಹೈಟ್ ಅಲ್ಲಿ ಇರುತ್ತೋ, ಆ ಒಂದೇ ವರ್ಟಿಕಲ್ ಹೈಟ್ ಅಲ್ಲಿ ಇರುತ್ತೋ, ಒಂದ್ ಹಿಂಗ್ ಬಂದ್ ಬೀಳ್ತಾ ಇದೆ, ಇನ್ನೊಂದ್ ಹಿಂಗ್ ಬಂದ್ ಬೀಳ್ತಾ ಇದೆ, ಒಂದೇ ಹೈಟ್ ಅಲ್ಲಿ ಯಾವಾಗ ಇರುತ್ತೋ ಅವಾಗ ನಿಮ್ಗೆ ಕೊಲೈಡ್ ಆಗ್ತಿದೆ ಅಂತ ಹೇಳ್ಬೋದು. ಒಂದು ಹೀಗ್ ಬಂದ್ ಹಿಂಗ್ ಬರುತ್ತೆ,
ಇನ್ನೊಂದು ಸೀದಾ ಹೀಗ್ ಬರುತ್ತೆ. ಇದೆರಡು ಇಲ್ಲಿ ಕೊಲೈಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದೆರಡು ಒಂದೇ ಹಾರಿಜಾಂಟಲ್ ಒಂದೇ ವರ್ಟಿಕಲ್ ಹೈಟ್ ಅಲ್ಲಿ ಇರೋದ್ರಿಂದ ವೈ ಆಕ್ಸಿಸ್ ಒಂದು ಈಕ್ವೇಶನ್ ಬರೀತೀನಿ. ಇದನ್ನ ಕಾನ್ಸೆಪ್ಟ್ ಆಫ್ ರಿಲೇಟಿವ್ ವೆಲಾಸಿಟಿ ಇಟ್ಕೊಂಡು ಮಾಡಿದ್ರೆ 2-3 ಸ್ಟೆಪ್ ಒಳಗೆ ಆನ್ಸರ್ ಬರುತ್ತೆ. ನನ್ನ ರಿಲೇಟಿವ್ ವೆಲಾಸಿಟಿ ವಿಡಿಯೋ ತಾವೆಲ್ಲ ನೋಡ್ಬೇಕು. ಅವಾಗ ನಿಮ್ಗೆ ರಿಲೇಟಿವ್ ವೆಲಾಸಿಟಿ ಹೇಗ್ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಈ ಕ್ವೆಶ್ಚನ್ ನಾನು ಹೇಳ್ತಾ ಅರ್ಥ ಆಗತ್ತೆ. ಬನ್ನಿ, ಫಾರ್ ವೈ ಆಕ್ಸಿಸ್ ಅಂತ ಬರ್ದ್ಬಿಡ್ತೀನಿ ಫಸ್ಟ್. ಫಾರ್ ವೈ ಆಕ್ಸಿಸ್, ರೈಟ್, ಇನಿಷಿಯಲ್ ವೆಲಾಸಿಟಿ ನಾವು ರಿಲೇಟಿವ್ ವೆಲಾಸಿಟಿ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎ ತಗೋಣ. ಅಂದ್ರೆ ಸಿ ಮೂವ್ ಆಗ್ತಾ ಇದೆ, ಎ ನೋಡ್ತಾ ಇದೆ ಅಂತ ಅರ್ಥ. ಸೊ ಇನಿಷಿಯಲ್ ವೆಲಾಸಿಟಿ ಆಫ್ ಸಿ ಆಸ್ ಸೀನ್ ಬೈ ಎ ನೋಡಿದಾಗ ಸಿ ಹೇಗ್ ಮೂವ್ ಆಗ್ತಾ ಇದೆ ಅಂತ ಹೇಳಿ ವೈ ಆಕ್ಸಿಸ್ ಅಲ್ಲಿ ಮಾತ್ರ. ಸೊ ವೈ ಆಕ್ಸಿಸ್ ಅಲ್ಲಿ ಇದು ಹೆಂಗ್ ಬರೀತೀರಪ್ಪ, ಇನಿಷಿಯಲ್ ವೆಲಾಸಿಟಿ ಆಫ್ ಸಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಆಫ್ ಎ. ಇನಿಷಿಯಲ್ ವೆಲಾಸಿಟಿ ಆಫ್ ಎ ಅಂತೂ 0 ವೈ ಡೈರೆಕ್ಷನ್ ಅಲ್ಲಿ, ಯಾಕೆಂದ್ರೆ ಅದನ್ನ ಹಾರಿಜಾಂಟಲಿ ಎಸ್ದಿರೋದು, ವರ್ಟಿಕಲಿ ಇನಿಷಿಯಲಿ ಮೂವ್ ಆಗ್ತಿಲ್ಲ ಅದು. ಹಾಗಾಗಿ ಯು ಎ 0 ಕಂಡ್ರಪ್ಪ. ಇದು ಯು ಸಿ ಅಂದ್ರೆ ಸಿ ಪಾರ್ಟಿಕಲ್ ನ ವೈ ವೆಲಾಸಿಟಿ ನೋಡ್ರ. ಈ ವೆಕ್ಟರ್ ಏನಿದೆಯಲ್ಲ ದಿಸ್ ವೆಕ್ಟರ್, ಈ ವೆಕ್ಟರ್ ಎಕ್ಸ್ ಆಕ್ಸಿಸ್ ಜೊತೆಗೆ 60 ಡಿಗ್ರಿ ಮಾಡ್ತಾ ಇದೆ. ಅಂದ್ರೆ ವೈ ಆಕ್ಸಿಸ್ ಜೊತೆಗೆ ಯು ಸೈನ್ 60 ಅಂತ ಬರ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಬರೀತೀನಿ ಯು ಸೈನ್ 60 ಅಂತ ಹೇಳಿ, ರೈಟ್. ಆ ಎಕ್ಸ್ ಆಕ್ಸಿಸ್ ಜೊತೆಗೆ ಆಂಗಲ್ ಅಂಟ್ಕೊಂಡಿರೋದ್ರಿಂದ ಆ ಕಡೆ ಕಾಸ್, ಈ ಕಡೆ ಸೈನ್ ಆಗುತ್ತೆ. ಯು ಸೈನ್ 60 ಡಿಗ್ರಿ ಎಷ್ಟು ಬರುತ್ತಪ್ಪ ಯು ಸೈನ್ 60 ಡಿಗ್ರಿ ಅಂದ್ರೆ ಯು ಅಂತೂ 10, ಸೈನ್ 60 √3/2, ಸೊ 10√3/2 ಬರುತ್ತೆ. ಆನ್ಸರ್ ಮಕ್ಕಳ 5√3 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ನಮ್ಮ ಇನಿಷಿಯಲ್ ವೆಲಾಸಿಟಿ ವಿತ್ ರೆಸ್ಟ್ ಆಫ್ ಎ ಆಸ್ ಸೀನ್ ಬೈ ಸಿ. ಇದು ಸಮಾಚಾರ. ಆಕ್ಸಿಲರೇಷನ್ ಆಫ್ ಸಿ ಆಸ್ ಸೀನ್ ಬೈ ಎ, ಆಕ್ಸಿಲರೇಷನ್ ಸಿ ಪಾರ್ಟಿಕಲ್ದು ಎ ನೋಡಿದಾಗ ಎಷ್ಟಿರುತ್ತೆ? ಎರಡಕ್ಕೂ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದೇ ಅಲ್ವೇ? ಸೊ ಒಂದು ಜಿ ಮೈನಸ್ ಜಿ, ಇನ್ನೊಂದಕ್ಕೂ ಸಹ ಮೈನಸ್ ಜಿ ಆದ್ರಿಂದ 0 ಬರುತ್ತೆ. ಆಕ್ಸಿಲರೇಷನ್ ಆಫ್ ಎ ಆಸ್ ಸೀನ್ ಬೈ ಸಿ ಇಸ್ 0. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿ ಆಸ್ ಸೀನ್ ಬೈ ಎ ಮಾಡೋಣ. ಸಿ ಅನ್ನೋ ಪಾರ್ಟಿಕಲ್ ನ ಡಿಸ್ಪ್ಲೇಸ್ಮೆಂಟ್ ನೀವೇ ಯೋಚನೆ ಮಾಡಿ. ಎ ಅನ್ನೋ ಪಾರ್ಟಿಕಲ್ ನೀವಾಗಿದ್ದಿದ್ರೆ ಸಿ ಅನ್ನೋ ಪಾರ್ಟಿಕಲ್ ಸೀದಾ ನಿಮ್ ಜೊತೆಗೆ ಬಂದು ಅಂಟ್ಕೋತಾ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಎಷ್ಟ್ ಮೇಲಿತ್ತು ಅದು ಒಟ್ಟಿಗೆ ಬಂದು ನಿಮ್ ಹತ್ರ ಅಂಟ್ಕೋತಾ ಇದೆ. ಎಷ್ಟ್ ಮೇಲಿತ್ತಪ್ಪ? ಇದು 20, ಅದು 30. ಎ ಪಾರ್ಟಿಕಲ್ ಮೇಲೆ ಎಷ್ಟು ಉದ್ದ ಇದೆ? 30 ಮೈನಸ್ 20 10 ಮೀಟರ್ ಮೇಲಿದೆ. ಇವಾಗ ಈ ಎರಡು ಪಾರ್ಟಿಕಲ್ 10 ಮೀಟರ್ ದೂರದಲ್ಲಿದ್ದಾಗ ಎ ಅನ್ನೋ ಪಾರ್ಟಿಕಲ್ ಸಿ ಪಾರ್ಟಿಕಲ್ ನ 10 ಮೀಟರ್ ಹತ್ರ ಬರೋ ತರ ಕಾಣುತ್ತೆ. ಯಾವ ಆಕ್ಸಿಸ್ ಅಲ್ಲಿ? ವೈ ಆಕ್ಸಿಸ್ ಅಲ್ಲಿ ಮಾತ್ರ. ಎಕ್ಸ್ ಆಕ್ಸಿಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಈಗ ಇದರ ಡಿಸ್ಪ್ಲೇಸ್ಮೆಂಟ್ ನ -10 ಮೀಟರ್ ಅಂತ ಬರೀತೀನಿ, ಯಾಕಂದ್ರೆ ಸಿ ಪಾರ್ಟಿಕಲ್ ಕೆಳಕ್ ಬರ್ತಾ ಇದೆ, ಹಾಗಾಗಿ -10. ಈಗ ಎಷ್ಟು ಟೈಮ್ಗೆ ಈ ಎರಡು ಒಂದಕ್ಕೊಂದಕ್ಕೆ ಕೊಲೈಡ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ನೋಡೋಣ. ಇವಾಗ ನೋಡ್ರಪ್ಪ, S is equal to ut plus half at square ಬರೆದ್ರೆ SCA is equal to UCA into t plus half ACA into t square ಆಯ್ತು. ACA ಹೇಗಿದ್ರು 0, ಅದು 0 ಆದ ತಕ್ಷಣ SCA equal to UCA is 5√3 multiplied by t. ಆ t ನೇ ಕಂಡು ಹಿಡಿಬೇಕಾಗಿರೋದು ನಾವು. ಈ 5√3 ನ ಮೇಕ್ ನೋ ಮಿಸ್ಟೇಕ್, ಇದು ಮೈನಸ್ ಸೈನ್ ಹಾಕ್ಲೇಬೇಕು. ಕಾರಣ ಏನಪ್ಪಾ? ಯಾಕೆ ಮೈನಸ್ ಸೈನ್ ಹಾಕ್ಬೇಕು? ಯಾಕೆಂದ್ರೆ ಇನಿಷಿಯಲ್ ವೆಲಾಸಿಟಿ ನಮ್ಮ ಯು ಸಿ ಅನ್ನೋದು ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದ ವೈ ಡೈರೆಕ್ಷನ್ ಅಲ್ವಾ, ಅದು ಕೆಳಗಡೆ ಡೈರೆಕ್ಷನ್ ಇದೆ ನೋಡಿ, ಹೀಗಿದೆ. ಹೀಗಿದ್ಮೇಲೆ ಅದು ನೆಗೆಟಿವ್. ಆ ಮೈನಸ್ ಸೈನ್ ಬರೆಯೋದು ಮರ್ತ್ಬಿಟ್ಟೆ, ಈಗ ಬರೀತಾ ಇದ್ದೀನಿ, ಬಟ್ ಅಟ್ಸ್ ಓಕೆ. ಇವಾಗ SCA ಎಷ್ಟಪ್ಪ? -10 ಈಕ್ವಲ್ ಟು UCA ಇಸ್ -5√3 ಇಂಟು ಟಿ. ಈ ಮೈನಸ್ ಮೈನಸ್ ಹೊಟ್ಟೋಗುತ್ತೆ ಕಣ್ಮಕ್ಳ. ಟಿ ಎಷ್ಟಾಯ್ತು? 2 ಇಲ್ಲಿ ಬರ್ದ್ಬಿಡ್ತೀನಿ. ಟಿ ಎಷ್ಟಾಯ್ತು? 2/√3 ಸೆಕೆಂಡ್ ಆಯ್ತು. ಅಂದ್ರೆ ಇವೆರಡನ್ನೂ ಸೈಮಲ್ಟೇನಿಯಸ್ ಆಗಿ ಎಸ್ದಾಗ 2/√3 ಸೆಕೆಂಡ್ ಕಳೆದ ಮೇಲಿಂದ ನಿಮ್ಗೆ ಎರಡು ಪಾರ್ಟಿಕಲ್ಸ್ ಕೊಲೈಡ್ ಆಗುತ್ತೆ ಅಂತ ಗೊತ್ತಾಯ್ತು. ಅಲ್ಲಿವರೆಗೂ ಒಂದೊಂದು ಪಾರ್ಟಿಕಲ್ ಹಾರಿಜಾಂಟಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ನೋಡೋಣ. ಇಲ್ಲಿಂದ ಇಲ್ಲಿವರೆಗೂ ಮೊದಲನೇ ಪಾರ್ಟಿಕಲ್ ಹೋಗಿದೆ, ಅದನ್ನ XA ಅಂತ ಕರಿತೀವಿ. ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಎರಡನೇ ಪಾರ್ಟಿಕಲ್ ಸಿ ಪಾರ್ಟಿಕಲ್ ಹೋಗಿದೆ, ಅದನ್ನ XC ಅಂತ ಕರಿತೀನಿ. ನೋಡ್ರ, XA ನ ಮತ್ತೆ XC ನ ಆಡ್ ಮಾಡಿದ್ರೆ ಡಿಸ್ಟೆನ್ಸ್ ಬರಲ್ವಾ? ಅದೇ ಬೇಕಾಗಿರೋದು ನಮ್ಗೆ. ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ನೋಡೋಣ. ಇವಾಗ XA ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಹಾರಿಜಾಂಟಲ್ ಡೈರೆಕ್ಷನ್ ಎಷ್ಟಿದೆ? 10. ಯಾವ ಟೈಮ್ ವರ್ಗು ಮುಂದಕ್ಕೆ ಹೋಗ್ತಾ ಇದೆ? 2/√3 ಸೆಕೆಂಡ್ ವರ್ಗು ಹೋಗ್ತಾ ಇದೆ. ಅಂದ್ರೆ ಎಷ್ಟಾಯ್ತು? 20 / √3 ಮೀಟರ್ ಆಯ್ತು. ಈ ಡಿಸ್ಟೆನ್ಸ್ XA.
ಹಾಗೆ ಎಕ್ಸ್ ಸಿ ಎಷ್ಟಾಯ್ತಪ್ಪ? ಎಕ್ಸ್ ಸಿ ಈಸ್ ಆ ಡೈರೆಕ್ಷನಲ್ ವೆಲಾಸಿಟಿ 10 cos 60. cos 60 ಎಷ್ಟು? cos 60 ಎಷ್ಟಪ್ಪ? 1/2. ಸೊ ಹಾಗಾಗಿ 10 cos 60 into t. t is 2/√3 ಕಂಡ್ರ. ಎಷ್ಟು ಬಂದ್ರು ಇವಾಗ? ದಿಸ್ ಇಸ್ ಗೋಯಿಂಗ್ ಟು ಬಿ 20. cos 60 is 1/2. 2 ಕ್ಯಾನ್ಸಲ್ ಆಗುತ್ತೆ. 10/√3 ಬರುತ್ತೆ. 10/√3 ಬರುತ್ತೆ ಮೀಟರ್. ಇದು ಎಕ್ಸ್ ಎ ಎಕ್ಸ್ ಸಿ. ನಿಮ್ಗೆ ಡಿಸ್ಟೆನ್ಸ್ ಬೇಕಲ್ವಾ? ಡಿಸ್ಟೆನ್ಸ್ ಇಸ್ ಎಕ್ಸ್ ಎ ಪ್ಲಸ್ ಎಕ್ಸ್ ಸಿ ಕಂಡ್ರ. ಡಿಸ್ಟೆನ್ಸ್ ವುಡ್ ಬಿಕಮ್ ಈಕ್ವಲ್ ಟು 20/√3 ಪ್ಲಸ್ 10/√3, 30/√3 ಮೀಟರ್. ರೈಟ್. ಸೊ ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಟವರ್ಸ್. ಫಸ್ಟ್ ಕ್ವೆಶ್ಚನ್ ನ ಸಾಲ್ವ್ ಮಾಡಿದೀವಿ. ಆಮೇಲೆ ಮುಂದೆ ಪ್ರಶ್ನೆ ನೋಡೋಣ. ಫೈಂಡ್ ದ ಪೊಸಿಷನ್ ವೇರ್ ದಿ ಆಬ್ಜೆಕ್ಟ್ಸ್ ಹಿಟ್ ದ ಗ್ರೌಂಡ್. ನೆಲಕ್ಕೆ ಎಲ್ಲಿ ಹೊಡೆಯುತ್ತೆ ಅಂತ ಹೇಳಿ. ಈಗ ಒಂದ್ ಪಾರ್ಟಿಕಲ್ ಮೇಲಿಂದ ಬರ್ತಾ ಇದೆ, ಇನ್ನೊಂದು ಪಾರ್ಟಿಕಲ್ ಇಲ್ಲಿಂದ ಬರ್ತಾ ಇದೆ, ಒಂದಕ್ಕೊಂದಕ್ಕೆ ಹಿಂಗ್ ಹೊಡಿತು. ಹೊಡೆದ ಮೇಲಿಂದ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ ಮೇಲಿಂದ ಆ ಕಡೆಗೆ ಹೋಗುತ್ತಾ, ಈ ಕಡೆಗೆ ಹೋಗುತ್ತಾ, ಕೆಳಗ್ ಬೀಳ್ತಾ ಅನ್ನೋ ಪ್ರಶ್ನೆ ನಾವು ಉತ್ತರ ಕೊಡ್ಬೇಕಾಗತ್ತೆ. ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹಾಕೋಣ. ಯಾಕೆಂದ್ರೆ ಆ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇಲ್ವಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಇಲ್ವಲ್ಲ, ಹಾಗಾಗಿ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹಾಕಬಹುದು. ಸೊ ಅಪ್ಲೈಯಿಂಗ್ ಕನ್ಸರ್ವೇಷನ್ of linear momentum along positive x ಹಾಕಿದ್ರೆ ಏನ್ ಬರುತ್ತಪ್ಪ ಇವಾಗ? ಅಪ್ಲೈಯಿಂಗ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲಾಂಗ್ ಪಾಸಿಟಿವ್ ಎಕ್ಸ್. ಮೊದಲನೇ ಪಾರ್ಟಿಕಲ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಹೋಗ್ತಾ ಇದೆ. ಎಷ್ಟು ವೆಲಾಸಿಟಿ ನಲ್ಲಿ ಹೋಗ್ತಾ ಇದೆ? 10 ಮೀಟರ್ ಪರ್ ಸೆಕೆಂಡ್. ಮಲ್ಟಿಪ್ಲೈಡ್ ಬೈ ಅದರ ಮಾಸ್ ಎಷ್ಟಪ್ಪ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ? m ಅಂತ ಹೇಳಿ. ಆಮೇಲೆ ಪ್ಲಸ್ ಎರಡನೇ ಪಾರ್ಟಿಕಲ್ ಎಷ್ಟಪ್ಪ ಮಾಸು? ಅದರ 2m ಕಂಡ್ರು. ಬಟ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ? ಲೆಫ್ಟ್ ಸೈಡ್. ಹಾಗಾಗಿ ಅದ್ರಕ್ಕೆ ಮೈನಸ್ ಸೈನ್ ಹಾಕ್ಲೇಬೇಕು. ಸೊ ಮೈನಸ್ ಸೈನ್ ಹಾಕಿದ್ಮೇಲಿಂದ ಈ ಕಡೆಗೆ 10 cos 60 ಡಿಗ್ರಿ ಮಾಡ್ಕೋಬೇಕಾಗುತ್ತೆ. 10 cos 60 ಡಿಗ್ರಿ ಅಂದ್ರೆ 10 cos 60 is 10 into 1/2 which is 5. ಇದಿದೆಯಲ್ಲ, ಇದಷ್ಟು ಇನಿಷಿಯಲ್ ಮೊಮೆಂಟಮ್. ಎರಡನ್ನು ಆಡ್ ಮಾಡಿದ್ರೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಗ್ಬೇಕಲ್ಲ, ಹಾಗಾಗಿ ಫೈನಲ್ ಮೊಮೆಂಟಮ್ ಆಯ್ತು. ಸೊ ಫೈನಲ್ ಮೊಮೆಂಟಮ್ ಏನ್ ಬಂತು? ಪಿ ಎಫ್. ಇದು 10m ಪ್ಲಸ್ ಅಲ್ಲ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಇದು 10m ಏನೇನೆ. ಆನ್ಸರ್ ಏನ್ ಬಂತು? 0. ಅಂದ್ರೆ ಏನು? ಮೊದಲನೇ ಪಾರ್ಟಿಕಲ್ ಈ ಕಡೆಯಿಂದ ಬರುತ್ತೆ, ಎರಡನೇ ಪಾರ್ಟಿಕಲ್ ಈ ಕಡೆಯಿಂದ ಬರುತ್ತೆ, ಒಂದಕ್ಕೊಂದಕ್ಕೆ ಸ್ಟಿಕ್ ಆಗುತ್ತೆ. ಟೋಟಲ್ ಮೊಮೆಂಟಮ್ 0 ಅಂದ್ರೆ ಏನು? ಇದು ಈ ಕಡೆಗೂ ವೆಲಾಸಿಟಿ ಇಲ್ಲ, ಆ ಕಡೆಗೂ ವೆಲಾಸಿಟಿ ಇಲ್ಲ, ಸೀದಾ ಹೋಗಿ ನೆಲಕ್ ಬೀಳುತ್ತೆ. ಅಂದ್ರೆ ಇಲ್ಲಿ ಸೀದಾ ಹೋಗಿ ಹಿಂಗ್ ನೆಲಕ್ ಬೀಳುತ್ತೆ. ಈ ನೆಲಕ್ ಬಿದ್ರೆ ಡಿಸ್ಟೆನ್ಸ್ ಎಷ್ಟಾಯ್ತು? ಎಕ್ಸ್ ಎನೇ ಡಿಸ್ಟೆನ್ಸ್. ಎಕ್ಸ್ ಎ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ? ಎಕ್ಸ್ ಎ ನೋಡ್ರ 20/√3 ಕಂಡ್ರ. 20/√3 ಬೇಕಾದ್ರೆ ಅದನ್ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಬರ್ಬಿಡ್ತೀನಿ. ದಿಸ್ ಇಸ್ ಪಿ ಎಫ್ ಎಕ್ಸ್ ಎ ಇಸ್ ಈಕ್ವಲ್ ಟು 20/√3 ಮೀಟರ್ ಹೋಗಿ ತಪ್ಪಂತ ಬೀಳುತ್ತೆ. ಸೊ ಇದು ನಮ್ಮ ಪ್ರಾಬ್ಲಮಿನ ಸಮಾಚಾರ, ಕಂಪ್ಲೀಟ್ ಸೊಲ್ಯೂಷನ್. ಸೊ ಈ ತರ ಪ್ರಶ್ನೆಗಳನ್ನ ನೀವು ಮಾಡಕ್ ಕಲ್ತ್ಕೊಂಡ್ರೆ ನಿಮ್ಗೆ ಯಾವುದೇ ಎಕ್ಸಾಮ್ ಬಂದ್ರು ಪ್ರೊಜೆಕ್ಟೈಲ್ ಮೋಷನ್, ಹಾರಿಜಾಂಟಲ್ ಪ್ರೊಜೆಕ್ಷನ್ ಅಥವಾ ಯಾವುದೇ ಪ್ರೊಜೆಕ್ಷನ್ ಆದ್ರೂ ಟಕ 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 ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇದನ್ನ ಅಭ್ಯಾಸ ಮಾಡಿ. ಈ ತರದ ವರ್ಕ್ಶೀಟ್ ಏನಾದ್ರು ಬೇಕು ಅಂದ್ರೆ ನನಗೆ ಇಮೇಲ್ ಕಳಿಸಿ. ಇಮೇಲ್ ನಿಮ್ ಸ್ಕ್ರೀನ್ ಅಲ್ಲಿ ಇದೆ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.